ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ನೀಟ್ UG ಕೌನ್ಸ್ಲಿಂಗಿಗೂ ಅಟೆಂಡ್ ಆಗುವ ಮುನ್ನ ಇನ್ನೇನು ಜುಲೈ 1ರಿಂದ MCC ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಲಿದೆ. ಇನ್ನು ಮುಂದಿನ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಮ್ಮ KEA ಕಡೆಯಿಂದ ನೀಟ್ UG ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಲಿದೆ. ಸೊ ಹಾಗಾದರೆ ಈ ಎಲ್ಲ ಒಂದು ಕೌನ್ಸ್ಲಿಂಗಿಗೂ ಮುನ್ನ ನೀವು ಸಿದ್ಧರಾಗಬೇಕಂತಂದರೆ ಮೊದಲಿಗೆ ನಿಮ್ಮ ಒಂದು ಪೂರ್ವ ಸಿದ್ಧತೆಗಳು ಬಹಳ ಸ್ಟ್ಯಾಂಡರ್ಡ್ ಆಗಿರಬೇಕು. ಯಾವುದೇ ರೀತಿಯಾದಂತಹ ದೋಷಗಳು ಇದ್ದರೂ ಕೂಡ ನಿಮ್ಮ ಕೌನ್ಸ್ಲಿಂಗ್ ನಿಮಗೆ ಗೆಲುವು ತಂದು ಕೊಡೋದಿಲ್ಲ ಅನ್ನುವ ಒಂದು ಭಾವನೆ ನಮ್ಮ ಮನದಲ್ಲಿ ಇರಬೇಕು. ಸೊ ಹಾಗಿದ್ದರೆ ಮೊದಲನೇದಾಗಿ ನಮ್ಮ ವಿಡಿಯೋದ ಮೂಲಕ ಈ ಒಂದು ಎಲ್ಲ ಮಾಹಿತಿಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡಿಬೋದು. ಡೈರೆಕ್ಟಾಗಿ ವಾಚ್ ಕೂಡ ಮಾಡಬಹುದು. ಹಾಗಿದ್ದರೆ ಮೊದಲನೇ ಒಂದು ಕಾನ್ಸೆಪ್ಟ್ ಏನು ಅಂದರೆ ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಇರುವಂಥ ಒಟ್ಟು ಕಾಲೇಜುಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳಲ್ಲಿ ಇರುವಂಥ ಸೀಟ್ಗಳ ಸಂಖ್ಯೆ ಅವುಗಳನ್ನು ನೋಡೋಣ. ಅದಾದ ಮೇಲೆ ಮುಂದಿನದಾಗಿ ಯಾವ ರೀತಿಯಾದಂತಹ ಕಟ್ ಆಫ್ ಅಂದರೆ ಎಲ್ಲ ಕ್ಯಾಟಗರಿಗೂ ಸಂಬಂಧಿಸಿದಂತಹ ಕಟ್ ಆಫ್ಗಳನ್ನು ತೋರಿಸಲಿದ್ದೇವೆ. ಸೊ ಮೊದಲನೇದಾಗಿ ನೋಡೋಣ ಟೋಟಲ್ ಕಾಲೇಜಸ್ ಆ್ಯಂಡ್ ಸೀಟ್ಸ್ ಅಂತ. ಇಲ್ಲಿ 3 ರೀತಿಯಾದಂತಹ ಕಾಲೇಜ್ಗಳು ನಮಗೆ ಕಂಡು ಬರ್ತವೆ. ಒಂದು ಗೌರ್ಮೆಂಟ್ ಕಾಲೇಜ್ಗಳು, ಎರಡನೇದಾಗಿ ಪ್ರೈವೇಟ್ ಕಾಲೇಜ್ಗಳು, ಇನ್ನು ಮೂರನೇದಾಗಿ ಡೀಮ್ಡ್ ಯೂನಿವರ್ಸಿಟಿಯ ಕಾಲೇಜ್ಗಳು ಅಂತ. ಸೊ ಈ ರೀತಿಯಾದಂತಹ 3 ವಿಭಾಗಗಳಲ್ಲಿ ನಾವು ಕಾಲೇಜ್ಗಳನ್ನು ಕಾಣ್ಬೋದು. ಸೊ ಹಾಗಿದ್ದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಗೌರ್ಮೆಂಟ್ ಕಾಲೇಜ್ಗಳಿದ್ದಾವೆ ಅಂತಂದರೆ ಟೋಟಲ್ ಆಗಿ 24 ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ಸೊ ಅಲ್ಲಿರುವಂಥ ಸೀಟ್ಗಳ ಸಂಖ್ಯೆ ಎಷ್ಟು ಅಂದರೆ 3750 ಸೀಟ್ಗಳು. ಸೊ ಈ ರೀತಿಯಾದಂಥ ಸೀಟ್ಗಳನ್ನು ಗೌರ್ಮೆಂಟ್ ಕಾಲೇಜ್ಗಳು ಹೊಂದಿವೆ. ಇನ್ನು ಎರಡನೇದಾಗಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು. ಇಲ್ಲಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಿಗಿಂತ ಪ್ರೈವೇಟ್ ಕಾಲೇಜ್ಗಳ ಸಂಖ್ಯೆ ಹೆಚ್ಚಾಗಿಯೇ ಇದೆ. ಆಲ್ಮೋಸ್ಟ್ 100% ಡಬಲ್ ಅಂತಲೇ ಹೇಳ್ಬೋದು. ಸೊ ಹಾಗಿದ್ದರೆ 47 ಪ್ರೈವೇಟ್ ಕಾಲೇಜ್ಗಳು ಒಂದು ಮೆಡಿಕಲ್ ಕಾಲೇಜ್ಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಸೊ ಈ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಒಟ್ಟು ಇರುವಂಥ ಸಂಖ್ಯೆ ಅಂದರೆ ಸೀಟ್ಸ್ ಅಂದರೆ 8195 ಸೀಟ್ಗಳು. ದೊಡ್ಡ ಪ್ರಮಾಣದ ಒಂದು ಪ್ರೈವೇಟ್ ಕಾಲೇಜ್ಗಳಲ್ಲಿ ಸೀಟ್ಗಳನ್ನು ನಾವು ನೋಡ್ಬೋದು. ಇನ್ನು ಮೂರನೇದಾಗಿ ಡೀಮ್ಡ್ ಮೆಡಿಕಲ್ ಕಾಲೇಜ್ಗಳು. ಸೊ ಇವು ಆಲ್ಮೋಸ್ಟ್ MCCA ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಮಗೆ ಸಿಗುವಂಥ ಒಂದು ಕಾಲೇಜ್ಗಳಾಗಿದ್ದಾವೆ, ಸೀಟ್ಗಳಾಗಿದ್ದಾವೆ. ಸೊ ಇಲ್ಲಿ 9 ಡೀಮ್ಡ್ ಕಾಲೇಜ್ಗಳು ಅಂದರೆ ಯೂನಿವರ್ಸಿಟಿಗಳು ಕಾರ್ಯನಿರ್ವಹಿಸ್ತಾ ಇದ್ದು ಇದರಲ್ಲಿ ಒಟ್ಟಾರೆಯಾಗಿ 1650 ಸೀಟ್ಗಳನ್ನು ನಾವು ನೋಡಬಹುದು. MBBS ಮಾಡುವಂಥವ್ರಿಗೆ ಇವು ಕೂಡ ಹೆಲ್ಪ್ ಮಾಡುವಂಥ ವೆರಿ ಇಂಪಾರ್ಟೆಂಟ್ ಸೀಟ್ಗಳಾಗಿದ್ದಾವೆ. ಸೊ ಹಾಗಾದರೆ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ನಾವು ಒಂದು 71ರಿಂದ ಸುಮಾರು 80 ಕಾಲೇಜುಗಳವರೆಗೂ ನಾವು ಮೆಡಿಕಲ್ ಕಾಲೇಜ್ಗಳನ್ನು ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು. ಈ ರೀತಿಯಾದಂಥ ಒಟ್ಟು ಕಾಲೇಜ್ಗಳು ಮತ್ತು ಸುಮಾರು 12,500ಕ್ಕೂ ಹೆಚ್ಚು ಮೆಡಿಕಲ್ ಸೀಟ್ಗಳನ್ನು ಹೊಂದಿರುವಂಥ ಕಾಲೇಜ್ಗಳ ಸಂಖ್ಯೆ ಇದಾಗಿದೆ. ಇನ್ನು ಮುಂದಿನ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂದರೆ ಕಟ್ ಆಫ್ ರೇಂಜ್. ಹೌದು, ಎಲ್ಲ ಕ್ಯಾಟಗರಿಗಳಿಗೆ ಸಂಬಂಧಿಸಿದಂತಹ ಕಟ್ ಆಫ್ಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇವೆ. ಕಳೆದ ಒಂದು ವಿಡಿಯೋದಲ್ಲೂ ಕೂಡ ನಾವು ಎಲ್ಲ ಕ್ಯಾಟಗರಿಗಳಿಗೆ ಸಂಬಂಧಿಸಿದಂತಹ ಇನ್ ಜನರಲ್ ಮೆರಿಟನ್ನು ತಿಳಿಸಿದ್ವಿ. ಬಟ್ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಎಲ್ಲ ಪ್ರತಿಯೊಂದು ಕ್ಯಾಟಗರಿಗಳಿಗೂ ಕೂಡ ತಿಳಿಸ್ಕೊಡ್ಲಿದ್ದೇವೆ. ಮೊದಲನೇದಾಗಿ ಬರೋಣ, ಅದು ಜನರಲ್ ಕ್ಯಾಟಗರಿ. ಈ ಜನರಲ್ ಕ್ಯಾಟಗರಿಗೆ ಸಂಬಂಧಿಸಿದಂತಹ ಎಲ್ಲ ಒಂದು ಕಟ್ ಆಫ್ ರೇಂಜ್ ನಿಮ್ಮ ಮುಂದೆ ಕಾಣ್ತಾ ಇದೆ. 1G ಕ್ಯಾಟಗರಿ ಅವರಿಗೆ 462 ಇಸ್ ದ ಸೇಫ್ ಸ್ಕೋರ್. ಅಂದರೆ ಆಲ್ಮೋಸ್ಟ್ ಹತ್ತತ್ರ ಒಂದು 80,000 ಅಥವಾ 90,000 ರೇಂಜಲ್ಲಿ ನೀವಿದ್ರೂ ಕೂಡ ಗೌರ್ಮೆಂಟ್ ಸೀಟ್ಗಳನ್ನು ಪಡ್ಕೋಬಹುದು ಅನ್ನುವ ಒಂದು ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ. ಈ ಒಂದು ಎಲ್ಲ ಮಾಹಿತಿಗಳನ್ನು ನಾವು ಸರ್ಚ್ ಮಾಡಿ ಕಳೆದ ವರ್ಷ ಮತ್ತು 2023ರಲ್ಲಿ ಯಾವ ರೀತಿಯಾದಂಥ ಸ್ಕೋರ್ಗಳನ್ನು ಗಳಿಸಿದ್ರು ಮತ್ತು ಕಡೆಯ ಒಂದು ಕಟ್ ಆಫ್ ರೇಂಜ್ ಎಷ್ಟಿತ್ತು ಅನ್ನುವ ಮಾಹಿತಿಯನ್ನು ತೆಗೆದುಕೊಂಡು ಈ ವರ್ಷ ಈ ಲಿಸ್ಟನ್ನು ಸಿದ್ಧಪಡಿಸಿದ್ದೇವೆ. ಸೊ ಹೀಗಾಗಿ 1G ಕ್ಯಾಟಗರಿ ಅವರಿಗೆ 462 ಪ್ಲಸ್ ಇದ್ದರೂ ಕೂಡ ನೀವು ಈಸಿಯಾಗಿ ಸೀಟ್ಗಳನ್ನು ಗಳಿಸ್ಕೋಬೋದು. 2AG ಅವರಿಗೆ 457, 2BG 463, ನೆಕ್ಸ್ಟ್ 3AG 470, 3BG 470. ಎರಡೂ ಒಂದು ಕ್ಯಾಟಗರಿಗಳು ಕೂಡ ಆಲ್ಮೋಸ್ಟ್ ಹತ್ತತ್ರ ಸಿಮಿಲರ್ ಆಗಿರುವಂಥ ಒಂದು ಕಟ್ ಆಫ್ ಟ್ರೆಂಡನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು GM 472, SC ಜನರಲ್ 385, ಇನ್ನು ST ಜನರಲ್ 390, ಅರೌಂಡ್ 390 ಇದ್ದರೂ ಕೂಡ ನಿಮಗೆ ಸೀಟ್ಗಳು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಇದು ಕಟ್ ಆಫ್ ರೇಂಜ್ ಆಗಿದೆ 2 ವರ್ಷದ ಅಂದರೆ ಕಳೆದ 2 ವರ್ಷದ ರೇಂಜ್ಗೆ ಹೋಲಿಸಿದ್ರೆ. ಇನ್ನು ಮುಂದಿನದಾಗಿ
ರೂರಲ್ ಕ್ಯಾಟಗರಿಗೆ ಬರೋಣ. ಇಲ್ಲಿ ನೋಡ್ಬೋದು ಕ್ಯಾಟಗರಿ 1 ರೂರಲ್ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ ಕಟ್ ಆಫ್ ರೇಂಜ್ ಎಷ್ಟು ಅನ್ನುವ ಒಂದು ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ 460 ಸ್ಕೋರ್ ಕೂಡ ಒಂದು ಉತ್ತಮ ಸ್ಕೋರ್ ಆಗಿದೆ. ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ಸೀಟ್ಗೂ ಕೂಡ ನೀವು ಅರ್ಹರಾಗಬೇಕು ಅಂತಂದರೆ 460+ ಇಸ್ ಅ ವೆರಿ ಗುಡ್ ಸ್ಕೋರ್. ಸೊ ಪ್ರತಿಯೊಂದು ಕ್ಯಾಟಗರಿಗಳಿಗೂ ಕೂಡ ಸ್ಕೋರ್ಗಳಿದ್ದಾವೆ. ನೋಡ್ತಿರ್ಬೋದು ನೀವು 2AR 455, 2BR ಅಂದರೆ 2B ರೂರಲ್ ಕ್ಯಾಂಡಿಡೇಟ್ಸ್ 460, 3AR 465, 3BR 465, GM ಕ್ಯಾಂಡಿಡೇಟ್ಸ್ ರೂರಲ್ ಕ್ಯಾಂಡಿಡೇಟ್ಸ್ 468, SC ರೂರಲ್ 380, ST ರೂರಲ್ 382. ಸೊ ಈ ರೀತಿಯಾದಂಥ ರೂರಲ್ ಕ್ಯಾಟಗರಿಗಳಿಗೆ ಸಂಬಂಧಿಸಿದಂಥ ಕಟ್ ಆಫ್ ಟ್ರೆಂಡ್ ಇದೆ. ಇನ್ನು ಮುಂದಿನದಾಗಿ ನೋಡೋದಾದರೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿರುವಂಥ ಅಭ್ಯರ್ಥಿಗಳ ಒಂದು ಟ್ರೆಂಡ್ ಈ ರೀತಿ ಇದೆ. 1K ಅಂದರೆ ಕ್ಯಾಟಗರಿ 1 ಕನ್ನಡ ಮೀಡಿಯಮ್ ಅಂತ. ಸೊ ಅವರಿಗೆ 450 ಅರೌಂಡ್ 450 ಇದ್ದರೂ ಕೂಡ ಈಸಿಯಾಗಿ ಸೀಟ್ಗಳನ್ನು ಗಳಿಸ್ಕೋಬೋದು. ಇದು ಹೊಸದಾದಂಥ ಅಪ್ಡೇಟೆಡ್ ಸ್ಕೋರ್ ಆಗಿದೆ. ಇನ್ನು 2A ಕ್ಯಾಂಡಿಡೇಟ್ಸ್ಗೆ 445, 2B 448, 3A 449, 3B 449, GM 450, SC 368, ST 372. ಈ ರೀತಿಯಾದಂಥ ಸ್ಕೋರ್ಗಳಿದ್ದರೂ ಕೂಡ ನೀವು ಕನ್ನಡ ಮೀಡಿಯಂ ಕೋಟಾದಲ್ಲಿ ಸೀಟ್ಗಳನ್ನು ಗಳಿಸ್ಕೋಬಹುದು. ಇನ್ನು ನೆಕ್ಸ್ಟ್ ನೋಡೋಣ ಯಾವುದು ಅಂತಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅಭ್ಯಾಸ ಮಾಡ್ತಾ ಇರುವಂಥ ಅಥವಾ ಆ ಭಾಗಕ್ಕೆ ಸೇರಿರುವಂಥ ವಿದ್ಯಾರ್ಥಿಗಳ ಒಂದು ನೀಟ್ ಕಟ್ ಆಫ್ ರೇಂಜ್ ಎಷ್ಟು ಅನ್ನುವ ಒಂದು ಮಾಹಿತಿ. ಕ್ಯಾಟಗರಿ 1 460, 2A 455, 2B 460, 3A 465, 3B 465, GM 460, SC ಕ್ಯಾಂಡಿಡೇಟ್ಸ್ 370, ST ಕ್ಯಾಂಡಿಡೇಟ್ಸ್ 375. ಈ ರೀತಿಯಾದಂಥ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಒಂದು ಕೋಟಾದ ಅಡಿಯಲ್ಲಿ ಸೀಟ್ಗಳು ಸಿಗಲಿದೆ. ಇನ್ನು ನೆಕ್ಸ್ಟ್ ನೋಡೋಣ ಯಾವುದು ಅಂತಂದರೆ ಅದು ರೂರಲ್ ಕ್ಯಾಂಡಿಡೇಟ್ ಆಗಿದ್ದು ಅವರು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದವರಾಗಿದ್ದರೆ ಈ ಒಂದು ಕೋಟಾದಡಿ ಅವರು ನೀಟ್ ಕಟ್ ಆಫ್ಗಳನ್ನು ಹೊಂದಿದರೆ ಸೀಟ್ಗಳನ್ನು ಪಡ್ಕೋಬಹುದು. ಮೊದಲನೇದಾಗಿ ಕ್ಯಾಟಗರಿ 1 ಅವರಿಗೆ ನೋಡೋಣ. 450, 2A ಕ್ಯಾಟಗರಿಗೆ 450, 2B 453, 453 ಅಂಕಗಳು ಬಂದರೂ ಕೂಡ ನೀವು ಗಳಿಸ್ಕೋಬೋದು ಸೀಟ್ಗಳನ್ನು. ಇನ್ನು 3A 451, 3B 450, GM 452, SC 370, ST 372. ಈ ರೀತಿಯಾದಂಥ ಮಾರ್ಕ್ಸ್ಗಳು ಇದ್ದಾವೆ. ಸೊ ಈ ರೀತಿಯಾದಂಥ ಆಲ್ ಇಂಡಿಯಾ ರ್ಯಾಂಕಲ್ಲಿ ನೀವು ಈ ಸ್ಕೋರ್ಗಳನ್ನು ಗಳಿಸಿದ್ದೇ ಆದರೆ ನಿಮಗೆ ಸೀಟ್ಗಳು ಸಿಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತಾ ಇವೆ. ಇನ್ನು ಕಡೆಯ ಒಂದು ಕ್ಯಾಟಗರಿಗೆ ಹೋಗೋಣ. ಅದ್ಯಾವುದಂದರೆ ನೀವು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಾಗಿದ್ದು ಕನ್ನಡ ಮಾಧ್ಯಮವನ್ನು ಹೊಂದಿದರೆ ಈ ಎರಡೂ ಕೋಟಾದಡಿ ನೀವು ಯಾವ ರೀತಿಯಾದಂತಹ ಸೀಟ್ಗಳನ್ನು ಗಳಿಸ್ಕೋಬಹುದು ಅನ್ನುವ ಒಂದು ಸ್ಕೋರ್ ನಿಮ್ಮ ಮುಂದೆ ಇದೆ. ಸೊ ಕ್ಯಾಟಗರಿ 1 450, 2A 445, 2B 460, 3A 450, 3B 450, GM 450, SC 355, ST 362. ಸೊ ಈ ರೀತಿಯಾದಂಥ ಆಸುಪಾಸಿನಲ್ಲಿ ಸ್ಕೋರ್ಗಳು ನಿಮ್ಮ ಬಳಿ ಇದ್ದರೆ ಆಲ್ಮೋಸ್ಟ್ ನೀವು ಸೀಟ್ಗಳನ್ನು ಪಡೆದಂತಹ ಲೆಕ್ಕ. ಸೊ ಈ ಎಲ್ಲ ಮಾಹಿತಿಗಳನ್ನು ಅನೇಕ ಮೂಲಗಳಿಂದ ನಾವು ಪಡೆದಿದ್ದೇವೆ. ಆಲ್ಮೋಸ್ಟ್ ಸರ್ಚ್ ಮಾಡಿ ಈ ಎಲ್ಲ ಒಂದು ಎಕ್ಸ್ಪೆಕ್ಟೆಡ್ ಅಪ್ಡೇಟೆಡ್ ಕಟ್ ಆಫ್ ಮಾರ್ಕ್ಸ್ಗಳನ್ನು ನಾವು ತಿಳಿಸಿದ್ದೇವೆ. ಯಾವುದೇ ರೀತಿಯಾದಂತಹ ಭಯ ಪಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೇಂಜಿನಲ್ಲಿ ನೀವಿದ್ದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಗೌರ್ಮೆಂಟ್ ಸೀಟ್ಗಳು ಸಿಗಲಿದೆ. ಪ್ರೈವೇಟ್ ಕಾಲೇಜ್ಗಳಲ್ಲೂ ಕೂಡ ಗೌರ್ಮೆಂಟ್ ಸೀಟ್ಗಳಿಗೆ ಒಂದು ದೊಡ್ಡ ಮಟ್ಟವಾದ ಒಂದು ಮನ್ನಣೆ ಇದೆ. ಸೊ ಹಾಗಾಗಿ ಇದು ಗೌರ್ಮೆಂಟ್ ಮತ್ತು ಸೆಮಿ ಗೌರ್ಮೆಂಟ್ ಅಂದರೆ 1.5 ಲ್ಯಾಕ್ ಸೀಟ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿದೆ. ಇನ್ನು ನಿಮಗೆ 12 ಲಕ್ಷದ ಪ್ರೈವೇಟ್ ಸೀಟ್ಗಳ ಒಂದು ಮಾಹಿತಿ ಬೇಕು ಅಂತಂದರೆ ಕಟ್ ಆಫ್ ರೇಂಜ್, ನೀಟ್ ಸ್ಕೋರ್ ಮತ್ತು ಫೀಸ್ಗಳಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಒಂದು ಲಿಂಕನ್ನು ಪ್ರೊವೈಡ್ ಮಾಡಿರ್ತೇವೆ. ಆ ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಪ್ರೈವೇಟ್ ಕಾಲೇಜ್ಗಳ ಮಾಹಿತಿಯನ್ನು ಕೂಡ ಪಡ್ಕೋಬಹುದು. ಈ ಎಲ್ಲ ಮಾಹಿತಿಗಳನ್ನು ಈ ಒಂದು ವಿಡಿಯೋದ ಮೂಲಕ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.